ಒಂದನೇ ದೇವರಾಜ ಒಡೆಯರ್ ಅವರ ಆಡಳಿತ ಮತ್ತು ಮೈಸೂರು ರಾಜ್ಯದ ವಿಸ್ತರಣೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹೇಗೆ ರಾಜರಿಂದ ರಾಜರಿಗೆ ಮೈಸೂರು ವಿಶಾಲ ಸಾಮ್ರಾಜ್ಯವಾಗುವತ್ತ ಸಾಗುತ್ತಿತ್ತು, ರಾಜ್ಯದಲ್ಲಿ ಕಾಲಕಾಲಕ್ಕೆ ಆಗಿದ್ದ ಬದಲಾವಣೆಗಳನ್ನು ನೋಡ್ತಾ ಬಂದಿದ್ದೇವೆ. ಇಂದಿನ ಈ ಎಪಿಸೋಡ್ನಲ್ಲಿ ಒಂದನೇ ರಾಜ್ ಒಡೆಯರ್ ನಂತರ ಬಂದ ರಾಜರು ಯಾರು, ಅವರ ಸಾಧನೆಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಮೈಸೂರು ರಾಜವಂಶದ ಇತಿಹಾಸ ಸರಣಿಯ 8ನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ಈ ಹೊಸ ಎಪಿಸೋಡ್ನಲ್ಲಿ ಮೈಸೂರು ರಾಜ್ಯದ 14ನೇ ಅರಸ ಚಿಕ್ಕದೇವರಾಜ ಒಡೆಯರ್ ಅವರ ಬಗ್ಗೆ, ಅವರ ಆಡಳಿತ ಹೇಗಿತ್ತು ಅನ್ನೋದರ ಬಗ್ಗೆ, ಅವರು ಮಾಡಿದ ಯುದ್ಧಗಳು, ರಾಜತಾಂತ್ರಿಕ ಸಂಬಂಧಗಳು, ಅವರ ಕಾಲದಲ್ಲಿ ನಡೆದ ಹಲವು ವಿವಾದಾತ್ಮಕ ಘಟನೆಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮತ್ತ್ಯಾಕೆ ತಡ, ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ಇಂದಿನ ಎಪಿಸೋಡ್ಗಳನ್ನು ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅದನ್ನು ನೋಡಬಹುದು. ಹಾಗೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಚಿಕ್ಕದೇವರಾಜ ಒಡೆಯರ್ ಸಿಂಹಾಸನಾರೋಹಣ. ಸ್ನೇಹಿತರೆ, ಚಿಕ್ಕದೇವರಾಜ ಒಡೆಯರ್ ಅವರು 1645 ಸೆಪ್ಟೆಂಬರ್ 22ರಂದು ಜನಿಸಿದ್ದಾರೆ. ಅವರು ಮಹಾರಾಣಿ ಅಮೃತ ಅಮ್ಮಣ್ಣಿಯವರ ಪುತ್ರರು ಹಾಗೂ 1ನೇ ದೇವರಾಜ ಒಡೆಯರ್ ಅವರ ಅಣ್ಣನಾದ ದೊಡ್ಡ ದೇವರಾಜರ ಮಗ. ಅವರ ತಂದೆ ಮೈಸೂರು ರಾಜ್ಯದ ಒಂದು ಪಟ್ಟಣದ ಆಡಳಿತಗಾರರಾಗಿದ್ದರು. ಬಾಲ್ಯದಿಂದಲೇ ರಾಜಕೀಯ ವಾತಾವರಣದಲ್ಲಿ ಬೆಳೆಯುವ ಅವಕಾಶ ಚಿಕ್ಕದೇವರಾಜರಿಗೆ ಸಿಕ್ಕಿತ್ತು. ಹೀಗಾಗಿ ಅವರಿಗೆ ಆಡಳಿತದ ಬಗ್ಗೆ ಉತ್ತಮ ಅರಿವು ಚಿಕ್ಕ ವಯಸ್ಸಿನಿಂದಲೇ ಮೂಡಿತ್ತು. 1673ರಲ್ಲಿ 1ನೇ ದೇವರಾಜ ಒಡೆಯರ್ ನಿಧನರಾದ ನಂತರ ಚಿಕ್ಕದೇವರಾಜ ಒಡೆಯರ್ ಅವರು ತಮ್ಮ 28ನೇ ವಯಸ್ಸಿನಲ್ಲಿ ಮೈಸೂರು ಸಿಂಹಾಸನಕ್ಕೇರಿ ಅಧಿಕಾರ ಪಡೆದುಕೊಂಡರು. ಫೆಬ್ರವರಿ 28, 1673ರಂದು ಅವರು ಅಧಿಕೃತವಾಗಿ ಮೈಸೂರು ರಾಜರಾಗಿ ಪಟ್ಟಾಭಿಷೇಕಗೊಂಡರು. ಇವರು ಅಂದಿನ ಕಾಲದ ಮೊಘಲ್ ಸಾಮ್ರಾಟ ಔರಂಗಜೇಬ್ ಹಾಗೂ ಶಿವಾಜಿಯ ಸಮಕಾಲೀನರು. ಇವರ ಆಡಳಿತ ಆರಂಭವಾದಾಗ ಮೈಸೂರು ರಾಜ್ಯ ಆಲ್ರೆಡಿ ಸಾಕಷ್ಟು ಬಲಿಷ್ಠವಾಗಿತ್ತು. ಹಿಂದಿನ ರಾಜರು ಮೈಸೂರು ರಾಜ್ಯವನ್ನು ಸಾಕಷ್ಟು ವಿಸ್ತರಿಸಿದರು, ಆರ್ಥಿಕವಾಗಿಯೂ ಸಮೃದ್ಧಗೊಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಚಿಕ್ಕದೇವರಾಜರು ಅಧಿಕಾರ ವಹಿಸಿಕೊಂಡ ಬಳಿಕ ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸೋಕೆ ನಿರ್ಧರಿಸಿದ್ದರು. ಅವರು ತಮ್ಮ ಹಿರಿಯರಂತೆ ವಿಸ್ತರಣೆಯ ನೀತಿಯನ್ನು ಮುಂದುವರಿಸಿದರು. ಆದರೆ ಇವರ ಸಮಯದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಸನ್ನಿವೇಶ ಜಟಿಲಮಯವಾಗಿತ್ತು. ಮೈಸೂರು ರಾಜರ ಆಸ್ಥಾನದ ಅಭದ್ರತೆಯಿಂದ ಕೂಡಿತ್ತು. ಯಾಕಂದ್ರೆ ಆ ಟೈಮ್ನಲ್ಲಿ ಪಾಳೆಗಾರರ ಪಿತೂರಿ ಹೆಚ್ಚಾಗಿತ್ತು. ದಕ್ಷಿಣದ ಮುಸ್ಲಿಂ ಅರಸರ ಜೊತೆಗೆ ಮರಾಠರ ದಾಳಿಗಳು ಹೆಚ್ಚಾಗಿದ್ದವು. ಆದರೆ ಇವನ್ನೆಲ್ಲ ಚಿಕ್ಕದೇವರಾಜರು ಒಬ್ಬ ಸಮರ್ಥ ರಾಜರಾಗಿ ಎದುರಿಸಿದ್ದರು. ಅವರ ಸೈನಿಕ ಸಾಧನೆಗಳನ್ನು ನೋಡೋದಾದ್ರೆ, ಪಟ್ಟಣಕ್ಕೆ ಬಂದ ತಕ್ಷಣದಲ್ಲೇ ಮೈಸೂರು ರಾಜ್ಯವನ್ನು ಕಬಳಿಸುವ ಪ್ರಯತ್ನದಲ್ಲಿದ್ದ ಮಧುರೆಯ ನಾಯಕ ಚಿಕ್ಕನಾಥನ ದಾಳಿಯನ್ನು ಎದುರಿಸಿ ಜಯಗಳಿಸಿದರು. 1674ರಲ್ಲಿ ಕೆಳದಿಯ ಅರಸನನ್ನು ಸೋಲಿಸಿದರು. 1675ರಲ್ಲಿ ವಿಜಯಪುರದ ದಂಡನಾಯಕನಾದ ರಣದುಲ್ ಖಾನ್ ನನ್ನು ಸೋಲಿಸಿ ಕೇತ ಸಮುದ್ರ, ಕಂಡಿಕೆರೆ, ತುಮಕೂರು ಹಾಗೂ ಹೊನ್ನಾವಳಿ ಸೇರಿದಂತೆ ಇನ್ನು ಹಲವು ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು. ಹೀಗೆ ಮೈಸೂರು ರಾಜ್ಯದ ವಿಸ್ತರಣೆಯಿಂದ ದಕ್ಷಿಣದಲ್ಲಿ ಮುಸ್ಲಿಮರ ಪ್ರಭಾವ ಕಡಿಮೆಯಾಗುತ್ತಾ ತೊಡಗಿತು. ಮರಾಠರ ದಾಳಿಗಳ ನಿಗ್ರಹ. 1677ರಲ್ಲಿ ಮೈಸೂರು ರಾಜ್ಯಕ್ಕೆ ಬಂದೋಗಿದ್ದ ವಿಪತ್ತನ್ನು ಇವರು ನಿರಾಕರಿಸಿದರು. ಮತ್ತೆ 1682ರಲ್ಲಿ ದಾಳಿ ನಡೆಸಿದ ಮರಾಠರನ್ನು ಯಶಸ್ವಿಯಾಗಿ ಎದುರಿಸಿದರು. 2ನೇ ಬಾರಿ ಸೋತ ಮರಾಠರು ಮತ್ತು ಚಿಕ್ಕದೇವರಾಜರನ್ನು ಎದುರು ಹಾಕಿಕೊಳ್ಳುವ ಸಾಹಸ ಮಾಡಲಿಲ್ಲ. ಹೀಗೆ ರಾಜ್ಯಕ್ಕೆ ಎದುರಾಗಿದ್ದ ದಾಳಿಗಳನ್ನು ತಡೆಗಟ್ಟಿ ಮೈಸೂರು ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದರು. ಔರಂಗಜೇಬ್ನೊಂದಿಗೆ ಸ್ನೇಹ, ರಾಜತಾಂತ್ರಿಕತೆಯ ಹೆಜ್ಜೆ. ರಾಜ್ಯದ ಮೇಲೆ ಆಗ್ತಿದ್ದ ನಿರಂತರ ದಾಳಿಗಳನ್ನು ಎದುರಿಸಿದ ನಂತರ ರಾಜ್ಯವನ್ನೇ ಸುಭದ್ರಗೊಳಿಸುವತ್ತ ಗಮನ ಹರಿಸಿದರು. ಆ ಕಾಲದಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿದ್ದ ಔರಂಗಜೇಬ್ನ ಸ್ನೇಹಕ್ಕೆ ಕೈ ಚಾಚಿದರು.
ಈ ಹಿನ್ನೆಲೆಯಲ್ಲಿ ಅಹಮದ್ ನಗರದಲ್ಲಿದ್ದ ಔರಂಗಜೇಬನಿಗೆ ರಾಯಭಾರವೊಂದನ್ನು ಕಳುಹಿಸಿಕೊಟ್ಟರು. ಚಿಕ್ಕದೇವರಾಜರ ಪ್ರಭುತ್ವಕ್ಕೆ ಔರಂಗಜೇಬ್ ಮುನ್ನಡೆ ನೀಡದಲ್ಲದೆ ಅವರಿಗೆ ಜಗದೇವರಾಯ ಅನ್ನೋ ಬಿರುದನ್ನು ಕೂಡ ನೀಡಿದ. ಇನ್ನು ಇಲ್ಲಿ ಪ್ರಶ್ನೆಯೊಂದು ಬರುತ್ತದೆ, ಅದೇನಂದ್ರೆ ಚಿಕ್ಕದೇವರಾಜರು ಏಕೆ ಔರಂಗಜೇಬ್ನ ಸ್ನೇಹ ಬೆಳೆಸಿದರು ಅಂತ. ಸ್ನೇಹಿತರೆ, ಆಗ ಮರಾಠರು ಕೂಡ ಪ್ರಬಲವಾಗಿದ್ದರು. ಇವರನ್ನು ಕುಗ್ಗಿಸುವ ಹಾಗೂ ಮುಸ್ಲಿಮರ ದಾಳಿಯನ್ನು ತಪ್ಪಿಸೋಕೆ ಚಿಕ್ಕದೇವರಾಜರಿಗೆ ಮೊಘಲ್ ಚಕ್ರವರ್ತಿಯ ಅವಶ್ಯಕತೆ ಇತ್ತು. ಇದರ ಜೊತೆಗೆ ಪಾಳೆಯಗಾರರ ದಾಳಿಯಿಂದ ರಾಜ್ಯವನ್ನು ರಕ್ಷಿಸೋಕೆ ಹಾಗೆ ಮೊಘಲರಿಂದ ಒದಗಿಸಬಹುದಾಗಿದ್ದ ವಿಪತ್ತಿನಿಂದ ರಕ್ಷಣೆ ಸಿಗಬೇಕೆಂದ್ರೆ ಈ ಮೈತ್ರಿ ಅನಿವಾರ್ಯವಾಗಿತ್ತು. ಹೀಗಾಗಿ ಚಿಕ್ಕದೇವರಾಜರು ಮೈತ್ರಿಯ ರಾಜತಾಂತ್ರಿಕತೆಯ ಹೆಜ್ಜೆಯನ್ನು ಇಟ್ಟರು ಎನ್ನಲಾಗಿದೆ. ಇತ್ತ ಮರಾಠರನ್ನು ಹತ್ತಿಕ್ಕೋದು ಔರಂಗಜೇಬ್ನ ಪ್ರಯತ್ನವಾಗಿತ್ತು. ಚಿಕ್ಕದೇವರಾಜರು ಔರಂಗಜೇಬ್ನಿಗೆ ಸಹಾಯ ಮಾಡಿದರು. ರಾಜ್ಯದ ವಿಸ್ತರಣೆ. ಇವರ ಆಡಳಿತ ಕಾಲದಲ್ಲಿ ಮೈಸೂರು ರಾಜ್ಯ ಉತ್ತರದಲ್ಲಿ ಚಿಕ್ಕಮಗಳೂರು ಹಾಗೂ ತುಮಕೂರು ಜಿಲ್ಲೆಯವರೆಗೆ, ದಕ್ಷಿಣದಲ್ಲಿ ಅಣ್ಣಾಮಲೈ ಹಾಗೂ ಪಳನಿ ಬೆಟ್ಟವರೆಗೆ, ಪೂರ್ವದಲ್ಲಿ ಸೇಲಂ ಹಾಗೂ ಪಶ್ಚಿಮದಲ್ಲಿ ಬೇಲೂರು ಹಾಗೂ ಕೊಡವಿನವರೆಗೆ ವಿಸ್ತರಿಸಿತ್ತು. ಸ್ನೇಹಿತರೆ, ರಾಜ್ಯ ವಿಸ್ತರಣೆಯ ಯುದ್ಧಗಳನ್ನು ಬದಿಗಿಟ್ಟು ಇವರ ಆಡಳಿತ ನೋಡೋದಾದ್ರೆ ವೀರ ಯೋಧರಾಗಿದ್ದ ಚಿಕ್ಕದೇವರಾಜರು ಆಡಳಿತ ಪರಿಣಿತರು ಆಗಿದ್ದರು. ಆಡಳಿತವನ್ನು ಸುಗಮವಾಗಿ ನಡೆಸುವ ಸಚಿವ ಸಂಪುಟವನ್ನು ನೇಮಿಸಿ ರಾಜ್ಯಭಾರವನ್ನು ದಕ್ಷತೆಯಿಂದ ನಡೆಸಿದರು. ಇವರ ಆಡಳಿತದಲ್ಲಿನ ಮಹತ್ವದ ಬದಲಾವಣೆ ಅಂದರೆ ಅರಾಟರ ಕಚೇರಿ ವ್ಯವಸ್ಥೆ. ಅವರ ಆಡಳಿತವನ್ನು 18 ವಿಭಾಗಗಳಾಗಿ ವಿಭಜಿಸಿದರು. ಈ ವ್ಯವಸ್ಥೆ ಮೊಘಲ್ ಆಡಳಿತದಿಂದ ಪ್ರೇರಿತವಾಗಿತ್ತು ಮತ್ತು ಇಂದಿಗೂ ಪ್ರಸಿದ್ಧವಾಗಿದೆ. ಹಾಗೆ ಭೂಮಿ ಮತ್ತು ಇತರ ವಿಷಯಗಳಿಗೆ ಸಂಬಂಧಪಟ್ಟ ಕಂದಾಯ ಕಾನೂನುಗಳನ್ನು ಜಾರಿ ಮಾಡಿದರು. ರಾಜ್ಯಕ್ಕೆ ಅನ್ವಯವಾಗುವಂತೆ ಅಂಚೆ ವ್ಯವಸ್ಥೆ ಇವರ ಕಾಲದಲ್ಲಿ ರೂಢಿಗೆ ಬಂದಿತ್ತು. ಆಡಳಿತದಲ್ಲಿ ಗ್ರಾಮ ಕಲ್ಯಾಣಕ್ಕೆ ಹೆಚ್ಚಿನ ಗಮನ ಕೊಡುವಲ್ಲಿ ಯಶಸ್ವಿಯಾದರು. ಇಷ್ಟೇ ಅಲ್ಲ, ಅಧಿಕಾರಿಗಳು ತಮಗೆ ಬರುವ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚ ಮಾಡದಂತೆ ಕಟ್ಟಳೆ ಹೊರಡಿಸಿದರು. ಇದರಿಂದ ಲಂಚಕ್ಕೆ ಆಸ್ಪದವಿಲ್ಲದಂತಾಗಿ ಅವರು ನ್ಯಾಯದಿಂದ ಕೆಲಸ ಮಾಡುವಂತಾಯಿತು. ಇವರ ಜೊತೆಗೆ ರಾಜ್ಯದ ನಾನಾ ವ್ಯವಸ್ಥೆಗಳಿಂದ ಬರಬೇಕಾಗಿದ್ದ ಆದಾಯಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದರು. ಇದರಿಂದ ರಾಜ್ಯದ ವಾರ್ಷಿಕ ಆದಾಯ ಡಬಲ್ ಆಗೋಕೆ ಕಾರಣವಾಯಿತು. ಅಲ್ಲದೆ ಆದಾಯದ ವಿತರಣೆಯನ್ನು ಅಚ್ಚುಕಟ್ಟಾಗಿ ಮಾಡಿ ರಾಜ್ಯದಲ್ಲಿ ಕ್ಷೇಮ, ಶಾಂತಿ ಹಾಗೂ ಪ್ರಗತಿ ಸಾಧಿಸಿದರು. ಈ ಎಲ್ಲ ಕ್ರಮಗಳಿಂದ ಆರ್ಥಿಕ ನಿವಾರಣೆಯಿಂದ ಚಿಕ್ಕದೇವರಾಜರು ಅಪಾರ ಧನ ಸಂಗ್ರಹಣ ಮಾಡೋಕೆ ಸಾಧ್ಯವಾಯಿತು. ಇದರಿಂದ ಅವರು ನವಕೋಟಿ ನಾರಾಯಣ ಅನ್ನೋ ಹೆಸರು ಗಳಿಸಿದರು. ಇನ್ನು ಇವರ ಕಾಲದಲ್ಲಿ ಪ್ರಜೆಗಳ ಯೋಗಕ್ಷೇಮದ ವಿಚಾರಕ್ಕೆ ಬಂದರೆ, ಪ್ರಜೆಗಳಿಗೆ ನ್ಯಾಯವಾದ ಬೆಲೆಯಲ್ಲಿ ನಿರ್ದಿಷ್ಟ ಅಳತೆಯಲ್ಲಿ ಪದಾರ್ಥಗಳು ಸಿಗುವಂತೆ ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು. ತೂಕ ಹಾಗೂ ಅಳತೆಗಳನ್ನು ನಿರ್ದಿಷ್ಟಗೊಳಿಸಲಾಯಿತು. ವ್ಯಾಪಾರ ವಹಿವಾಟುಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರು. ರಾಜ್ಯದ ನೀರಾವರಿ ಯೋಜನೆಗಳಲ್ಲಿ ಆಸಕ್ತಿ ವಹಿಸಿದರು. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿ ಹೆಚ್ಚಿನ ಪ್ರದೇಶವನ್ನು ನೀರಾವರಿಗೆ ತರುವ ಪ್ರಯತ್ನ ಮಾಡಿದರು. ಇದರಿಂದ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಧರ್ಮ ಹಾಗೂ ಸಾಹಿತ್ಯ ಕ್ಷೇತ್ರ. ಚಿಕ್ಕದೇವರಾಜರು ವೈಷ್ಣವ ಧರ್ಮವನ್ನು ಪಾಲಿಸುತ್ತಿದ್ದರು. ಹಾಗಂತ ಇತರ ಧರ್ಮಗಳನ್ನು ತಿರಸ್ಕರಿಸಲಿಲ್ಲ. ಸರ್ವಮತ ಸಹಿಷ್ಠ ಆಗಿದ್ದರು. ಇವರ ಕಾಲದಲ್ಲಿ ರಾಜ್ಯದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಾಣವಾದವು. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ಚಿಕ್ಕದೇವರಾಜರು ಸಾಹಿತ್ಯ ಪೋಷಕರಾಗಿದ್ದರು. ಇವರ ಕಾಲದಲ್ಲಿ ಮೈಸೂರು ರಾಜ್ಯದ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣ ಸಾಂಸ್ಕೃತಿಕ ಕೇಂದ್ರವಾಗಿ ಪ್ರಾಮುಖ್ಯತೆಗೊಳಿಸಿತು. ಹಾಗೆ ಇವರ ಆಸ್ಥಾನದಲ್ಲಿ ಅನೇಕ ಮಹಾನ್ ಕವಿಗಳಿಗೆ ಆಶ್ರಯ ನೀಡಲಾಗಿತ್ತು. ತಿರುಮಲರಾಯ, ಮಲ್ಲರಸ ಸೇರಿದಂತೆ ಅನೇಕ ವಿದ್ವಾಂಸರು, ಶೃಂಗಾರಮ್ಮ, ಹೊನ್ನಮ್ಮ ಅನ್ನೋ ಕವಿಯತ್ರಿಯರು ಇದ್ದರು. ಸ್ನೇಹಿತರೆ, ಚಿಕ್ಕದೇವರಾಜ ಒಡೆಯರ್
ಕೇವಲ ಯೋಧ ಮಾತ್ರ ಅಲ್ಲ, ಅವರು ಒಬ್ಬ ಭಕ್ತ ಮತ್ತು ಪಂಡಿತರು ಆಗಿದ್ದರು. ಮೊದಲೇ ಹೇಳಿದ ಹಾಗೆ ಅವರು ಶ್ರೀ ವೈಷ್ಣವ ಧರ್ಮದ ಭಕ್ತರಾಗಿದ್ದು ಗೀತ ಗೋಪಾಲ ಮತ್ತು ಚಿಕ್ಕದೇವರಾಜರಾಯ ಭಿನ್ನಪ್ಪ ಅನ್ನೋ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕೃಷ್ಣನ ಮಹಿಮೆ ಮತ್ತು ತತ್ವಶಾಸ್ತ್ರದ ಬಗ್ಗೆ ವಿವರಿಸುವ ಕೃತಿಗಳಾಗಿವೆ. ಫ್ರೆಂಡ್ಸ್, ಮೈಸೂರಿನ ಸಾರ್ವಭೌಮತ್ವವನ್ನು ಸ್ಥಿರವಾಗಿ ಸ್ಥಾಪಿಸಿ ದಕ್ಷಿಣ ಭಾರತದಲ್ಲಿ ಅಪ್ರತಿಮೆ ವೀರರಾಗಿ ಗುರುತಿಸಿಕೊಂಡವರು ಚಿಕ್ಕದೇವರಾಜ ಒಡೆಯರ್ ಅವರು. ಶತ್ರುಗಳ ನಾಶ, ರಾಜ್ಯ ವಿಸ್ತರಣೆ, ರಾಜ್ಯಾಡಳಿತ, ಆರ್ಥಿಕ ಸುಧಾರಣೆ, ಸಾಹಿತ್ಯ ಕ್ಷೇತ್ರ ಹೀಗೆ ಎಲ್ಲದರಲ್ಲೂ ಕ್ರಾಂತಿಯನ್ನು ತಂದರು. ಆದರೆ ಸ್ನೇಹಿತರೆ, ಅವರು ಆಡಳಿತದಲ್ಲಿ ಕೇವಲ ವಿಜಯಗಳು ಮಾತ್ರ ಇರಲಿಲ್ಲ, ಕೆಲವು ವಿವಾದಾತ್ಮಕ ನಿರ್ಧಾರಗಳು ಇದ್ದವು. ಅವರ ಆಡಳಿತ ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿದ್ದರೂ ಅದು ಕೇವಲ ದುರ್ಬಲತೆಗಳನ್ನು ಹೊಂದಿತ್ತು. ಮೊಘಲ್ಗಳೊಂದಿಗೆ ಹೊಂದಿದ ಮೈತ್ರಿಗಳು ಕೆಲವು ಪ್ರದೇಶಗಳಲ್ಲಿ ಸ್ಥಿರತೆಯನ್ನು ಕಳೆದುಕೊಂಡವು. ಕೆಲವು ವಿಜಯಗಳು ರಾಜಕೀಯ ಒಪ್ಪಂದಗಳ ಮೇಲೆ ಅವಲಂಬಿತವಾಗಿದ್ದವು. ಅವರ ಆಡಳಿತದ ಮೊದಲ ದಶಕದಲ್ಲಿ ಅವರು ಹಲವಾರು ತೆರಿಗೆಗಳನ್ನು ಜಾರಿಗೆ ತಂದರು. ಈ ತೆರಿಗೆಗಳು ರೈತರ ಮೇಲೆ ಭಾರವಾಗಿದ್ದವು. ವಿಶೇಷವಾಗಿ ಸೇನೆವರೆಗೆ ತೆರಿಗೆ ವಿನಾಯಿತಿ ನೀಡಲಾಗಿದ್ದರೂ ಸಾಮಾನ್ಯ ಜನರಿಗೆ ಈ ತೆರಿಗೆಗಳು ಕಡ್ಡಾಯವಾಗಿದ್ದವು. ಇದರಿಂದ ರೈತರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಹಾಗೆ ಇವರ ಕಾಲದಲ್ಲಿ ಸಾಮೂಹಿಕ ಹತ್ಯೆ ನಡೆಸಲಾಗುತ್ತಿತ್ತು ಅನ್ನೋ ವಿವಾದ ಕೂಡ ಕೇಳಿ ಬಂದಿದೆ. ಇವುಗಳ ಬಗ್ಗೆ ನಾವು ಮುಂದಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಿಮಗೆ ಈ ಸರಣಿ ಇಷ್ಟವಾಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.